ಹಾಯ್ ಹಲೋ ನಮಸ್ಕಾರ ವೀಲ್ಸ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಆ್ಯಂಡ್ ಮತ್ತೊಂದು ಸರ್ತಿ ಲಹರಿ ಇಂಡಸ್ಟ್ರಿಯಲ್ ಮಷಿನರಿಗೆ ಬಂದಿದ್ದೀನಿ. ಏನಪ್ಪ ಹಬ್ಬ ಆಯಿತು, ದಸರಾ ಆಯಿತು, ದೀಪಾವಳಿ ಆಯಿತು, ಆಫರ್ ಮುಗಿದ ನಂತರ ನನ್ನ ಕರೆಸಿದ್ದಾರೆ. ಏನು ಆಫರ್ ಕೊಟ್ಟಿದ್ದಾರೆ ಈ ಸರ್ತಿ, ಆಫರ್ ಇಲ್ಲದೇ ವಿಡಿಯೋ ಮಾಡ್ತೀನಿ ಅಂತ ಕೇಳ್ಬೋದು. ಅವ್ರನ್ನೇ ಕೇಳೋಣ ಎಲ್ಲ ಎಲ್ಲಿ ಬರುತ್ತೆ ಅಡ್ರೆಸ್ಸು ಆ್ಯಂಡ್ ಲಾಸ್ಟ್ ರೆಸ್ಪಾನ್ಸ್ ಯಾವ ಥರ ಆಯಿತು. ತುಂಬ ದಿನ ಆದ ನಂತರ ನಾನು ವಿಡಿಯೋ ಮಾಡೋಕ್ಕೆ ಬಂದಿದ್ದೀನಿ. ಪ್ರೆಷರ್ ವಾಷರು ಯಾರು ಕಮ್ಮಿ ಪ್ರೈಸಲ್ಲಿ ಹುಡುಕ್ತಿದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೇಡಮ್ ನಮಸ್ಕಾರ ಮ್ಯಾಮ್. ನಮಸ್ಕಾರ ಸರ್. ಹೆಂಗಿದ್ದೀರಾ ಮ್ಯಾಮ್? ಗುಡ್. ದಸರಾ ಮುಗೀತು ಮ್ಯಾಮ್, ದೀಪಾವಳಿ ಮುಗೀತು, ಆಫರ್ ಆದ ನಂತರ ನಮ್ಮನ್ನ ಕರೆಸಿದ್ರ ಸರ್. ಅದೆಲ್ಲ ನೀವು ಚಿಂತನೆ ಮಾಡಬೇಡಿ. ನಮ್ಮ ಲಹರಿ ಇಂಡಸ್ಟ್ರಿಯಲ್ ಮಷಿನರೀಸ್ ಅಲ್ಲಿ 365 ದಿನಾನು ಆಫರ್ ಇದ್ದೇ ಇರುತ್ತೆ ಸರ್. 365 ದಿನ ಇರುತ್ತೆ. ಹೌದು ಸರ್. ಓಕೆ, ಈ ಸರ್ತಿ ಏನು ಆಫರ್ ಇದೆ ಅಡಿಷನಲಿ? ಇಲ್ಲಿ ಕಾಣಿಸ್ತಾ ಇರೋ ಯಾವುದೇ ಮಷಿನ್ ತಗೊಂಡ್ರು ಆಕ್ಸೆಸರೀಸ್ ಜೊತೆ ಸೋಪ್ ಡಿಸ್ಪೆನ್ಸರ್ ಫ್ರೀ ಆಗಿ ಇದ್ದೇ ಇರುತ್ತೆ. ಅದ್ರ ಜೊತೆಗೆ 1 ಲೀಟರ್ ಲಿಕ್ವಿಡ್ ಸಹ ಫ್ರೀ ಆಗಿ ಕೊಡ್ತಾ ಇದೀವಿ. ಅದಲ್ಲದೆ ಇಲ್ಲಿಂದ ಯಾವುದೇ ಮಷಿನ್ ತಗೊಂಡ್ರು ಎಕ್ಸ್ಟೆನ್ಷನ್ ರಾಡ್ ಒಂದೇ ಬರುತ್ತೆ. ಪ್ರೈಸಿಂಗ್ ಸ್ಟಾರ್ಟ್ ಆಗೋದು ಮ್ಯಾಮ್? ಸರ್ ನಮ್ಮ ಹತ್ರ ಪ್ರೈಸಿಂಗ್ ಬಂದ್ಬಿಟ್ಟು 3899 ಇಂದ 9500 ಇದೆ ಸರ್. ಓಕೆ, 9500 ಫಸ್ಟ್ ಮಷಿನ್ ಎಕ್ಸ್ಪ್ಲೇನ್ ಮಾಡ್ಬಿಡಿ ಯಾವುದಕ್ಕೆ, ಅಥವಾ ನಮ್ಮ ಹತ್ರ 1 ಬೈಕ್ ಅಥವಾ 2 ಬೈಕ್ ಇದೆ, ಇದನ್ನ ಹೋಗ್ಬೋದಾ ಅಥವಾ ಆಫ್ ಮಾಡೋದಾ, ಬೇರೆ ಮಷಿನ್ ಯಾವ್ದಾದ್ರು ತಗೊಳ್ಬೋದಾ ಅಂತ? ಸರ್ ಫಸ್ಟ್ ನಾನು ಮಷಿನ್ ಬಗ್ಗೆ ತಿಳಿಸ್ಕೊಡಕ್ಕೂ ಮುಂಚೆ ಫಸ್ಟ್ ನಾವು ಡೆಮೋ ನೋಡ್ಕೊಂಡ್ ಬಂದ್ಬಿಡೋಣ. ಈ ಮಷಿನ್ದು ಮತ್ತೆ ಈ ಮಷಿನ್ದು ಪ್ರೆಷರ್ ನೋಡ್ಕೊಂಡು ಡೆಮೋನು ಸಹ ನೋಡ್ಕೊಂಡ್ ಬಂದ್ಬಿಡೋಣ. ಖಂಡಿತ ಡೆಮೋ ಹೋಗೋಣ ಬನ್ನಿ. ಇಂದ ಯಾವ ತರ ಇದೆ ಇದು ಮಷಿನ್ ವರ್ಕ್ ಆಗುತ್ತೆ ಅಂತ ಇನ್ ಡೀಟೇಲ್ ಆಗಿ ಡೆಮೋ ತೋರಿಸಿದೀವಿ, ಬನ್ನಿ. ಏನ್ ಸರ್ ಇದೇ ಮಷಿನ್? ಅದು ಕೇವಲ 3899 ರೂಪಾಯಿಗೆ 2 ಬೈಕು 2 ನಿಮಿಷದಲ್ಲಿ ಇಷ್ಟೇ ನೀರಲ್ಲಿ ವಾಶ್ ಮಾಡ್ಬೋದಾ? ಹೌದು ಸರ್. ಪ್ರೆಷರ್ ನೋಡ್ಬೇಕಾ? ಟ್ರಿಗರ್ ಪ್ರೆಸ್ ಮಾಡಿ ನೋಡಿ ಎಷ್ಟು ಹೈಟ್ಗೆ ಹೋಗ್ತಾ ಇದೆ ಅಂತ. ನೋಡಿ ಸರ್ ಹೆಂಗಾರೋಯ್ತು ಒಂದೇ ಸೆಕೆಂಡು. ಇಲ್ಲಿ ನೋಡಿ ಸರ್ ಕಿತ್ಕೊಂಡು ಹೋಗುತ್ತೆ. ಬನ್ನಿ ಇಲ್ಲಿ ಟೈರ್ ಕಡೆ ಫೋಕಸ್ ಮಾಡಿ ನೋಡಿ, ಟೈರ್ ಎಲ್ಲ ಹೆಂಗ್ ಕ್ಲೀನ್ ಆಗೋಯ್ತು. ಮಡ್ಗಾಡ್ ವಾಶ್ ಮಾಡ್ತೀರಾ ನೋಡಿ, ಮಡ್ಗಾಡಿಂದ ಮಣ್ಣು ಬರ್ತಾ ಇದೆ. ಈಗ ಬಾಡಿಗೆ ಆಯ್ತು ನೋಡಿ, ಇದು ಹಿಂಗೆ ಸ್ಪ್ರೆಡ್ಡು ಮಾಡ್ಕೋಬೋದು. 0 ಡಿಗ್ರಿ ಸ್ಪ್ರೆಡ್ಡು ನೋಡಿ, ಇದು 0 ಡಿಗ್ರಿ. ಇದು ಶಾರ್ಪು ಬೇಡ ಅಂದಾಗ ಬಾಡಿ ವಾಶ್ ಮಾಡಬೇಕು ಅಂದಾಗ ಹಿಂಗೆ ಆರಾಮಾಗಿ ನೋಡಿ 2 ನಿಮಿಷದಲ್ಲಿ ಆರಾಮಾಗಿ ವಾಶ್ ಮಾಡ್ಕೋಬೋದು. ಪ್ರೆಷರ್ ಹೆಂಗಿದೆ ನೋಡಿ, ಪಳ ಪಳ ಅಂತ ಒಳಸ್ಬಿಡ್ತೀನಿ 2 ನಿಮಿಷಕ್ಕೆ. ಸರ್ವಿಸ್ ಸ್ಟೇಷನಲ್ಲಿ ಹೆಂಗೆ ವಾಶ್ ಮಾಡ್ತೀರಾ ಹಂಗೆ ವಾಶ್ ಮಾಡೋದು. ಫೋಮಿಂಗ್ ನೋಡಿ ಸರ್ ಹೆಂಗಿದೆ ನೋಡಿ, ಥಿಕ್ನೆಸ್ಸು ಯಾವ ಥರ ಲೆವೆಲಿಗೆ ಇಳಿಯುತ್ತೆ ಅಂತ. 2 ನಿಮಿಷಕ್ಕೆ ಪ್ರೊಫೆಷ್ನಲಾಗಿ ವಾಶ್ ಮಾಡೋದು ನಿಮ್ಮ ಮನೇಲೇನೆ, ಯಾವಾಗ ಬೇಕಂದ್ರೆ ಅವಾಗ. 3899 ರೂಪಾಯಿ ಮಷೀನ್ ನೋಡಿ ಸರ್. ಫೋಮಿಂಗ್ ಆಯಿತು, ಈಗ ವಾಟರ್ ವಾಶ್ ಅಷ್ಟೇ ನೋಡಿ. ಫೋಮ್ ಎಲ್ಲ ಸೆಟ್ಲ್ ಆಗಿರೋದನ್ನ ಕೆಳಗಡೆ ಇಳಿಸೋದಷ್ಟೇ. ಎಷ್ಟು ಫಾಸ್ಟಾಗಿ ಆಗೋಗುತ್ತೆ ನೋಡಿ. ಸೀಟ್ ಮೇಲೆ ಇರೋದು ನೋಡಿ, 1 ನಿಮಿಷದ ಕೆಲಸ ಹಿಂಗೆ ಫೋಮ್ ಇಳಿಸೋದು. ಕೇವಲ 5 ನಿಮಿಷದಲ್ಲಿ ವಿತ್ ಪ್ರೊಫೆಷ್ನಲ್ ಆಗಿ ಸರ್ವಿಸ್ ಸ್ಟೇಷನಲ್ಲಿ ಹೇಗೆ ವಾಶ್ ಮಾಡ್ತಾರೆ ಆ ಥರ ವಾಶ್ ಮಾಡ್ಕೊಂಬಿಡೋದು ನೋಡಿ. ಪಳಪಳ ಅಂತ ಇದೆ ಆಗಲೇ, ಏನು ಹೇಳಿ, ಪಳಪಳ ಅಂತ ಇದೆ ಆಗಲೇ ನೋಡಿ. ಸರ್ವಿಸ್ ಸ್ಟೇಷನಲ್ಲಿ ಮಾಡ್ದಂಗೆ ಆಗೋಯ್ತು ನೋಡಿ. ಅಂಡರ್ ಚಾರ್ಜ್ ಬೇಕಾ, ಟೈರ್ ಬೇಕಾ ನೋಡಿ, ಎಲ್ಲ ಹೆಂಗೆ ಆಗ್ತಾರೆ ಅಂತ. ಫುಲ್ ಕ್ಲೀನ್ ಆಯ್ತು ನೋಡಿ. ಇಲ್ಲಿ ಶೈನ್ ಆಗಲೇ ಬಂದುಬಿಟ್ಟಿದೆ ಎಷ್ಟು ಕ್ಲೀನ್ ಆಗಿದೆ ಅಂತ. ಇನ್ನು ಯಾರು ತೋರಿಸಲ್ಲ. ಫೋಮಿಂಗ್ ಆಗೋಗಿತ್ತು, ಈಗ ವಾಟರ್ ವಾಶ್ ಅಷ್ಟೇ. ಇಷ್ಟು ಮಾಡಿದ್ರೆ ನಿಮ್ಮ ಗಾಡಿ ಶೈನ್ ಬಂದ್ಬಿಡುತ್ತೆ ನೋಡಿ. ಇದೆಲ್ಲ ಇಳಿಸೋದಷ್ಟೇ, ನೀಟಾಗಿ ನಿಧಾನಕ್ಕೆ ಪುಷ್ ಮಾಡಿಬಿಟ್ರೆ ಆಗೋಯ್ತು. ಉಜ್ಜೋದು ತಿಕ್ಕೋದು ಅನ್ನೋ ಕಾನ್ಸೆಪ್ಟೇ ಇಲ್ಲ ನೋಡಿ. ಫೋಮೆಲ್ಲ ಎಲ್ಲ ಕ್ಲೀನಾಗಿ ಕೆಳಗಡೆ ನಿಮ್ಮ ನಂಬರ್ ಪ್ಲೇಟ್ ನೋಡಿ ಏನು ಶೈನ್ ಬಂದಿದೆ ಆಗಲೇ. ಅಷ್ಟೇ ಅಲ್ಲ, ಇಲ್ಲೂ ಅಷ್ಟೇ ನೋಡಿ, ಈ ಸಸ್ಪೆನ್ಷನ್ ಎಲ್ಲ ಎಷ್ಟು ಕ್ಲೀನಾಗಿ ಶೈನ್ ಬಂದಿದೆ. ಈಗ ನೋಡಿ ಗಲೀಜೇ ಇಳಿತಾ ಇಲ್ಲ. ಅವಾಗಲೇ ತೊಳಿಬೇಕಾದ್ರೆ ಗಲೀಜು ಇಳಿತಾ ಇತ್ತು, ಇವಾಗ ಗಲೀಜೇ ಇಳಿತಲ್ಲ. ಯಾಕೆ ಹೇಳಿ, ಆಗಲೇ ಗಲೀಜೆಲ್ಲ ಹೋಗ್ಬಿಟ್ಟಿದೆ. ನಮ್ಮ ಫೋಮ್ ಎಲ್ಲ ಎತ್ಕೊಂಡ್ಬಂದ್ಬಿಟ್ಟಿದೆ ಗಲೀಜನ್ನ. ಪ್ರೊಫೆಷ್ನಲ್ ಫೋಮಿಂಗ್ ಅಂದರೆ ಅದೇ ನೋಡಿ. ಇಲ್ಲೆಲ್ಲ ಕ್ಲೀನಾಗಿ ಹೆಂಗೆ ಹಿಡಿತಾ ಇದೆ ನೋಡಿ. ನಿಧಾನ ಪುಷ್ ಮಾಡಿಬಿಟ್ರೆ ಆಗೋಯ್ತು ನೋಡಿ. ಇಲ್ಲಿ ಮುಂದೆ ಬಂಪರು ಅದು ಸರ್ ಶಾರ್ಪ್ ಆಗೂ ಇಲ್ಲ, ಸ್ಪ್ರೆಡ್ಡಲ್ಲಿ ವಾಶ್ ಮಾಡ್ತಾ ಇರೋದು. ಎಷ್ಟು ಕ್ಲೀನ್ ಆಗೋಯ್ತು ನೋಡಿ. ನಿಮ್ಮ ಗಾಡಿ ಆಗಲೇ ಪಳ ಅಂತ ಇದೆ. ಸರ್ವಿಸ್ ಸ್ಟೇಷನಲ್ಲಿ ಕೊಟ್ಟರೆ ಹಿಂಗೆ ವಾಶ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಸರ್ ಏನು ಸರ್ ಇದು ಮಾರ್ಕೆಟ್ಗೆ ಹೊಸ ತಂದಿದ್ದೀರಾ ಪ್ರೆಷರ್ ವಾಷರು? ಸರ್ ಹೌದು ಸರ್. ಇದು ನೋಡಿ ಸಿಸ್ಟಮ್ ಹೆಂಗಿದೆ ಅಂದರೆ ವಿತ್ ಪ್ರೆಷರ್ ಕಂಟ್ರೋಲ್ ಬರುತ್ತೆ ನಿಮಗೆ. ಪ್ರೆಷರ್ ಕಂಟ್ರೋಲ್ ಅಷ್ಟೇ ಅಲ್ಲ, ಈ ಥರ ಚೇಂಬರ್ ನೋಡಿದ್ದೀರಾ ನೀವೆಲ್ಲೂ ನೋಡ್ರಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ ನೋಡಿ. ಈ ಪಾರ್ಟ್ ಇದೆಯಲ್ಲ, ಇಲ್ಲಿ ಏರ್ ಔಟ್ ಆಗ್ಲಿಕ್ಕೆ ಅಂತಾನೆ ಇದೆ. ಬೇರೆ ಕಡೆ ಎಲ್ಲ ಗನ್ ಹಿಡಿದು ಟ್ರಿಗರ್ ಪ್ರೆಸ್ ಮಾಡಿದ್ಮೇಲೆ ಏರ್ ಔಟ್ ಆದ್ಮೇಲೆ ಪ್ರೆಷರ್ ಬರುತ್ತೆ. ಬಟ್ ಈ ಸಿಸ್ಟಮ್ ಅಲ್ಲಿ ಇಲ್ಲೇ ಸ್ಟಾರ್ಟ್ ಆಗ್ಬಿಡುತ್ತೆ ನಿಮಗೆ. ಹಾಗಾಗಿ ನೋಡಿ ಇಲ್ಲಿ ನೀರು ಬರ್ತಾ ಇದೆಯಾ, ಇಲ್ಲಿ ನೋಡಿ ಈ ಪಾರ್ಟ್ ಅಲ್ಲೇ ಏರ್ ಔಟ್ ಆಗುತ್ತೆ ನಿಮಗೆ. ಸೊ ಇದು ಹೊಸ ಸಿಸ್ಟಮ್ ನಾವೇ ತಂದಿರೋದು ಫಸ್ಟ್ ಟೈಮ್. ಏನು ಪ್ರೈಸ್ ಇದೆ ಸರ್ ಇದು? ಸರ್ ಇದು ಸೆಮಿ ಕಮರ್ಷಿಯಲ್ ಮಾಡಲು 8600 ರೂಪಾಯಿ ಮಾತ್ರ ನಮ್ಮ ಹತ್ರ. ಸೆಮಿ ಕಮರ್ಷಿಯಲ್ ಮಾಡಲು ಒಂದು ಚಿಕ್ಕ ಹೋಟ್ಲ್ ಇದೆ, ಶೆಡ್ ಇದೆ, ಚಿಕ್ಕ ಶೆಡ್ಡು, ಇಲ್ಲ ಒಂದು 4-5 ಕಾರ್ ಇದೆ, ಒಂದು 4-5 ಬೈಕ್ ಇದೆ ಅನ್ನೋರು ಕರೆಕ್ಟ್ ಆಗಿದೆ. ಸರ್ ನೋಡಿ ಎಷ್ಟು ದೊಡ್ಡದಾಗಿ ಬರುತ್ತೆ. ಫ್ಯಾನ್ ತೋರಿಸಿ ಎಷ್ಟು ದೊಡ್ಡದಾಗಿ ಬರುತ್ತೆ. ಬೇಗ ಕೂಲಿಂಗ್ ಆಗ್ಲಿಕ್ಕೆ ಅಂತ ಇರೋಂಥ ಮಾಡಲು. ಇದ್ರ ಡೆಮೋ ಪಾರ್ಟ್ ನಲ್ಲಿ ಗಲೀಜಾಗಿರೋಂಥ ಗಾಡಿ ತೋರಿಸ್ತೀನಿ ಎಷ್ಟು ಬೇಗ ಕ್ಲೀನ್ ಆಗುತ್ತೆ ಅಂತ. ಆ 3 ಬೈಕ್ ಅಲ್ಲಿ ನಿಂತಿರೋದು ಎಷ್ಟು ಬೇಗ ಕ್ಲೀನ್ ಆಗುತ್ತೆ ಅಂತ ತೋರಿಸ್ತೀನಿ. ಹಾಗೆ ಬನ್ನಿ ಸರ್, ಡೈರೆಕ್ಟಾಗಿ ಬಂದ್ಬಿಡಿ. ಫೋಕಸ್ ಮಾಡಿಸಿ ಇಲ್ಲಿ ಬನ್ನಿ ನೋಡಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಗಲೀಜು ನೋಡಿ, ಗಲೀಜ್ ಕಾಣಿಸ್ತಾ ಇದೆಯಾ ನಿಮಗೆ? ಫೋಕಸ್ ಮಾಡಿ ತೋರಿಸಿ ನಮ್ಮ ವೀಕ್ಷಕರಿಗೆ ನೋಡಿ. ಹಂಗೇ ನೋಡ್ತಾರೆ, ಹಂಗೇ ಫೋಕಸ್ ಮಾಡಿ ತೋರಿಸಿ ಎಷ್ಟು ಗಲೀಜಿದೆ ಅಂತ. ಹಿಂಗೆ ನೋಡಿ, ಅಲ್ಲೇ ನೋಡ್ತಾರೆ
ಕಾಣಿಸ್ತದೆ ನಿಮಗೆ ಏನು ಸೆಕೆಂಡ್ಸಲ್ಲಿ ಅಲ್ಲಿ ಕುಸಿದ ಮಣ್ಣು ನೋಡಿ, ಹಿಂಗೆ ಮುಂದೆ ಬನ್ನಿ, ಇಲ್ಲೂ ತೋರಿಸಿ ನೋಡಿ, ಅಲ್ಲಿರೋ ಮಣ್ಣೆಲ್ಲ ಹೆಂಗೆ ಸೆಕೆಂಡ್ಸಲ್ಲಿ ಕಿತ್ಕೊಂಡೋಯ್ತು. ಅದು ಶಾರ್ಪ್ ಆಗೂ ಇಲ್ಲ, ಎಷ್ಟು ಅಗ್ಲವಾಗಿದೆ ಪವರು, ಅಂದರೆ ಐ ಮೀನ್ ಸ್ಪ್ರೆಡ್ಡಿಂಗ್ ಅಲ್ಲಿನೂ ಅಷ್ಟು ಪವರ್ ಇದೆ ನಿಮಗೆ. ಇನ್ನು 0 ಡಿಗ್ರಿ ಅಥವಾ ಶಾರ್ಪ್ ಆಗಿದ್ರೆ ಹೆಂಗಾಗುತ್ತೆ ನೋಡಿ. ಬಾಡಿ ಎಲ್ಲ ಒಂದೇ ನಿಮಿಷ, 3 ಬೈಕ್ 5 ನಿಮಿಷದಲ್ಲಿ ಹೆಂಗ್ ಕ್ಲೀನ್ ಮಾಡ್ತೀನಿ ಅಂತ ನೋಡಿರಂತೆ ನೋಡಿ. ದಬ ದಬ ನೋಡಿ, ಇಲ್ಲಿ ಗಲೀಜೆಲ್ಲ ಕ್ಲೀನ್ ಆಗೋಯ್ತು. ಒಂದೇ ಬಕೆಟ್ ಅಲ್ಲ, ಒಂದ್ 2 ಬಕೆಟ್ ಸರ್, 3 ಬೈಕ್ ಇರೋದಕ್ಕೆ. 1 ಬೈಕ್ ಆದ್ರೆ ಅರ್ಧ ಬಕೆಟ್ ಸಾಕು, ಅಷ್ಟು ಪ್ರೆಷರ್ ಬರುತ್ತೆ ನೋಡಿ. 100 ಚಾರ್ಜ್ ತೋರಿಸ್ತೀನಿ ನೋಡಿ. ಈಗ ನೋಡಿ, ಇಲ್ಲಿ ಕ್ಲೀನ್ ಮಾಡಿದ್ರೆ ನೋಡಿ, ಮಣ್ಣು ಸಮೇತ ಕಲರ್ ನೋಡಿ ಚೇಂಜ್ ಆಗ್ತಾ ಇದೆಯಾ ನೋಡಿ. ಮಣ್ಣು ಕಲರ್ ನೋಡಿ ಹಿಂಗ್ ಕಿತ್ಕೊಂಡ್ ಬರ್ತಾರೆ. ಸರ್ವಿಸ್ ಸ್ಟೇಷನ್ ಅಲ್ಲಿ ಆದಂಗೆ ಆಗುತ್ತೆ ನಿಮ್ಗೆ ವಾಷಿಂಗು ನೋಡಿ. 1 ಬೈಕ್ ಆಗೇ ಹೋಯ್ತು ವಾಟರ್ ವಾಶ್. ಅದು ಈ ಬೈಕ್ ಅಲ್ಲಿರೋ ಗಲೀಜ್ ಇಲ್ಲಿ ಹೋಗಿದೆ ಸರ್. ಅದು ಕ್ಲೀನ್ ಮಾಡೋಣ ನೋಡಿ. ದಬ ದಬ ನೋಡಿದ್ರ ಏನ್ ಫಾಸ್ಟ್ ಆಗಿ ಕ್ಲೀನ್ ಆಗೋಯ್ತು. ವೈಟ್ ಕಲರ್ ಗಾಡಿ ಪಳ ಪಳ ಅಂತ ಇದೆ ನೋಡಿ. ಇದ್ರಲ್ಲೂ ಇರುತ್ತಾ, ಇಲ್ಲೂ ಇರುತ್ತಾ ನೋಡಿ. ಮಣ್ಣು ನೋಡಿ, ಕಲರ್ ನೋಡಿ ಹೆಂಗ್ ಬರ್ತಾ ಇದೆ ನೋಡಿದ್ರಾ. ಕ್ಲೀನಾಗಿ ಅಂಡರ್ ಚಾರ್ಜಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ಬೋದಾ. ಈಗ ಬಾಡಿ ನೋಡಿ ಸರ್, ಇಲ್ಲಿ ನೋಡಿ, ಹಿಂಗಿಟ್ರೆ ಪಾಯಿಂಟೆಡ್ ಪ್ರೆಷರ್ ಬರುತ್ತೆ. ನಾನು ಹಂಗಿಡ್ತಲ್ಲ, ಹಿಂಗೆ ಸ್ಪ್ರೆಡ್ ಮಾಡ್ತಾ ಇದೀನಿ. ಅದರಲ್ಲೇ 5 ನಿಮಿಷದಲ್ಲಿ 3 ಬೈಕ್ನ ವಾಶ್ ಮಾಡಿ ತೋರಿಸ್ಬಿಡ್ತೀನಿ ನೋಡಿ, ವಿತ್ ಪ್ರೊಫೆಷ್ನಲ್ ಫೋಮಿಂಗ್. ಇದಾದ್ಮೇಲೆ ನೋಡಿ, ಅಲ್ಲಿದ್ದಿದ್ದು ಗಲೀಜೆಲ್ಲ ಕಿತ್ಕೊಂಡೋಯ್ತಾ. ಈ ಮುಂದೆಯಿಂದ ತಗೊಳ್ಳಿ ನೋಡಿ, ಏನು ಫಾಸ್ಟಾಗಿ. ಯಾರಾದರೂ ಹೇಳಿದ ಮಿಷಿನಲ್ಲೇ ಡೆಮೋ ತೋರಿಸ್ತಾರಾ? ಇಲ್ಲ, ಕಮ್ಮಿ ರೇಟ್ ತೋರಿಸ್ಬಿಡ್ತೀನಿ, ಕೊಡ್ತೀವಿ ಅಂತ ಹೇಳ್ಬಿಡೋದು. ಒಳ್ಳೆ ಕ್ವಾಲಿಟಿ ಮಿಷಿನ್. ಆದರೆ ನೋಡಿ, ಮಷಿನ್ ತೋರಿಸಿ ಅದೇ ಮಷೀನು ನೋಡಿ, ಮತ್ತೆ ಇಲ್ಲಿ ತೋರಿಸಿ ಅದೇ ಮಷೀನೆಲ್ಲ ಕ್ಲೀನ್ ಆಗ್ತಾ ಇರೋದು. ಯಾವ ಮಿಷಿನ್ ಹೇಳ್ತೀವಿ ಅದರಲ್ಲೇ ಡೆಮೋ ತೋರಿಸ್ತೀವಿ, ಅದನ್ನೇ ಸೇಲ್ ಮಾಡ್ತೀವಿ. ನೆಕ್ಸ್ಟ್ ಕ್ವಾಲಿಟಿ ಮಷೀನು ಫೋಮಿಂಗಾ ಸರ್? ಪ್ರೊಫೆಷ್ನಲ್. ಇದೊಂಚೂರು ಬಾಡಿ ವಾಶು ನೋಡಿ, ಬನ್ನಿ, ಹಾಗೆ ಹೋಯ್ತು ಬಾಡಿ ವಾಶು, ಕ್ಲೀನಾಗಿ ಆಗೋಯ್ತಾ ನೋಡಿ, ಏನು ಕ್ಲೀನಾಗಿ ಆಗೋಯ್ತು. ನೆಕ್ಸ್ಟ್ ಫೋಮಿಂಗು ನೋಡಿರಂತ ಎಷ್ಟು ಬೇಗ ಆಗತ್ತೆ ಅಂತ. ಫೋಮಿಂಗ್ ಸರ್ ನೋಡಿ, ಪ್ರೊಫೆಷ್ನಲ್ ಫೋಮಿಂಗ್ ದಬ ದಬ ಅಂತ ನೋಡಿ. ಥಿಕ್ನೆಸ್ ಹಂಗೆ ಎಷ್ಟು ಸೆಕೆಂಡ್ಸಲ್ಲಿ ಫೋಮಿಂಗ್ ಆಗೋಯ್ತು. ಬನ್ನಿ ಈ ಕಡೆ ಬನ್ನಿ, ಈ ಕಡೆ ಬನ್ನಿ ನೋಡಿ, ಏನು ಫಾಸ್ಟಾಗಿ ಫೋಮಿಂಗ್ ಆಗೋಯ್ತು ನೋಡಿ, ಪ್ರೊಫೆಷ್ನಲ್ ಆಗಿ ಸರ್ ನೋಡಿ. ಹಿಂಗಾಯ್ತಾ, ಈ ಗಾಡಿ ಆಯ್ತಾ, ಬನ್ನಿ ನೆಕ್ಸ್ಟ್ ಗಾಡಿ ನಿಮ್ಗೆ ನೋಡಿ, ಏನು ಫಾಸ್ಟಾಗಿ ಆಗೋಯ್ತು ಅಂತ ನೋಡಿ. ಇನ್ ಸೆಕೆಂಡ್ಸ್ ಪ್ರೊಫೆಷ್ನಲ್ ಫೋಮಿಂಗ್ ನೋಡಿದ್ರೆ ಸರ್, ಗಾಢ ಗಾಢ ಫೋಮ್. ಸರ್ವಿಸ್ ಸ್ಟೇಷನಲ್ಲಿ ವಾಶ್ ಆದಂಗೆ ನೋಡಿ. ಇನ್ನೇನು ಬೇಕು ಸರ್ ನಿಮಗೆ? ಈ ಕಡೆ ನೋಡಿ ನೋಡಿ, ಆಗೋಯ್ತಾ, ಏನು ಚಿಕ್ಕಾಗಿದೆ ಅಂತ ನೋಡಿ. ನಾನೇನು ಹೇಳೋದು ಬೇಡ, ನೀವೇ ವೀಕ್ಷಕರಿಗೆ ತೋರಿಸಿ ನೋಡಿ ಹೆಂಗಿದೆ. ನೋಡಿದ್ರಾ ಎಲ್ಲೂ ಮಿಸ್ ಆಯಿತು ಅಂತ ಅನ್ಲೇಬಾರ್ದು ಸರ್. ನೋಡಿದ್ರಾ, ಗಾಢ ಗಾಢ ಫೋಮು. ಹಿಂಗಾದ್ಮೇಲೆ ಒಂದು ರೌಂಡ್ ಸೆಟ್ಲಾಗಿ 5 ನಿಮಿಷ ಬಿಟ್ಬಿಡಿ, ಗಲೀಜ್ ಸಮೇತ ಕೆಳಗಡೆ ಬಂದ್ಬಿಡುತ್ತೆ. ಆಮೇಲೆ ಒಂದು ರೌಂಡ್ ವಾಟರ್ ವಾಶು ನೋಡಿ ಹೆಂಗೆ ಇಳಿತಾ ಇದೆ ಅಂತ. ವಿತ್ ಗಲೀಜ್ ಬರ್ತಾ ಇದೆ ನಿಮಗೆ, ಸೆಟ್ಲಾಗ್ಬಿಟ್ರೆ. ತಿಕ್ಕೋದು ಉಜ್ಜೋದು ಕಾನ್ಸೆಪ್ಟೇ ಬೇಡ ನೋಡಿ. 3 ಬೈಕ್ ಒಂದು ಹೆಂಗಾಗಿದೆ ಪ್ರೊಫೆಷ್ನಲ್ ಫೋಮಿಂಗ್, ಒಂದೇ ಮಿಷಿನಲ್ಲಿ 5 ನಿಮಿಷದಲ್ಲಿ. ನೋಡಿದ್ರಾ ಹೇಗಿದೆ ಅಂತ. ಈಗ ವಾಟರ್ ವಾಶ್ ಮಾಡ್ಬಿಡೋಣ ಸರ್. ಸೋಪ್ ಎಲ್ಲ ಇಳಿದ್ಮೇಲೆ ಜಸ್ಟ್ ವಾಟರ್ ವಾಶು ನೋಡಿ. ಈ ಸೋಪ್ನೆಲ್ಲ ಕೆಳಗಡೆ ಇಳಿಸೋದು ಅಷ್ಟೇ. ಫೋಮಿಂಗ್ನೆಲ್ಲ ಪಳ ಪಳ ಅಂತ ಶೈನ್ ಬಂದ್ಬಿಡುತ್ತೆ ನೋಡಿ. 5 ನಿಮಿಷ 3 ಬೈಕ್ ಅಟ್ ಅ ಟೈಮ್ ವಾಶ್ ಆಗ್ಬಿಡುತ್ತೆ ನೋಡಿ. ಟೈರ್ ನೋಡಿ ಹೆಂಗೆ ಕ್ಲೀನ್ ಆಯಿತು ಅಂತ ನೋಡಿ. ಬಾಡಿ ಶೈನ್ ಕಾಣಿಸ್ತಾ ಇದೆಯಾ ನಿಮಗೆ? ನೋಡಿ, ಇಲ್ಲಿದ್ದು ವೈಟ್ ಗಲೀಜಿತ್ತು ಅವಾಗಲೇ, ಎಷ್ಟು ಕ್ಲೀನಾಗಿ ಆಗಿದೆ ಅಂತ. ಬಟ್ಟೆಯಿಂದ ವಾಶ್ ಮಾಡಂಗಿಲ್ಲ, ಬೇಕಾಗೇ ಇಲ್ಲ, ಆಪ್ಷನ್ನೇ ಬೇಡ ನಮಗೆ. ನೋಡಿ ಏನು ಫಾಸ್ಟಾಗಿ ಇಳಿತಾ ಇದೆ ಅಂತ ನೋಡಿ. ನಿಧಾನಕ್ಕೆ ಮಾಡ್ಬಿಟ್ರೆ ಅಲ್ಲೆಲ್ಲ ಎಷ್ಟು ಗಲೀಜಿತ್ತು ಸರ್, ಈಗೆಲ್ಲ ಏನು ಶೈನ್ ಬಂದಿದೆ ಅಂತ ತೋರಿಸಿ ವೀಕ್ಷಕರಿಗೆ. 5 ನಿಮಿಷದಲ್ಲಿ 2 ಬಕೆಟ್ ಅಲ್ಲಿ 3 ಬೈಕು. ಓಕೆ, ಏನು ಹೇಳಿ, 3 ಬೈಕು ಅಟ್ ಅ ಟೈಮ್ ವಾಶ್ ಆಗುತ್ತೆ ನೋಡಿ. ಸುಮ್ಮನೆ ಹಿಂಗೆ ಪುಷ್ ಮಾಡ್ಬಿಟ್ರೆ ಎಲ್ಲ ಹಾರೋಗ್ಬಿಡುತ್ತೆ. ಏನು ಕ್ಲೀನ್ ಆಗೋಯ್ತು. ಬೇಕು ನಿಮಗೆ ಸಮಾಧಾನ ಇಲ್ಲ ಅಂದರೆ ಒಂದ್ಸರಿ ಬಟ್ಟೆಲಿ ಒರೆಸ್ಕೊಂಬಿಡಿ ಅಷ್ಟೇ, ಮುದ್ದೆ ಇರಬಾರ್ದು ಅಂತ. ಅದು ಬಿಟ್ಟರೆ ಉಜ್ಜೋದು ತಿಕ್ಕೋದು ಬೇಕಾಗೇ ಇಲ್ಲ. ನಮ್ಮ ಮಷಿನ್ ಇರೋದು ಅದಕ್ಕೆ. ಎಲ್ಲ ಹಳೆ ಗಲೀಜು ಹಳೆ ಸ್ಟೈನ್ಸ್ ಎಲ್ಲ ಕಿತ್ಕೊಂಡು ಹೋಗಂಗೆ ಮಾಡಿಬಿಡುತ್ತೆ ನೋಡಿ. ಆಗೋಯ್ತು ಒಂದು ಬೈಕು. ಬನ್ನಿ ನೆಕ್ಸ್ಟ್ ಬೈಕಿಗೆ ಹೋಗೋಣ. ಈ ಕಡೆ ಬೈಕ್ ಫೋಕಸ್ ಮಾಡಿ ನೋಡಿ, ಎಷ್ಟು ಕ್ಲೀನಾಗಿ ಹೋಯ್ತು ನೋಡಿ. ನೋಡಿ, ಅದು ಹತ್ರದಿಂದ ಅಲ್ಲ, ದೂರದಿಂದನೇ ನೋಡಿ. ಶೈನ್ ಕಾಣಿಸ್ತದೆ ನಿಮಗೆ? ಹೌದು, ನಮ್ಮ ಫೋಮಿಂಗ್ ಪ್ರಭಾವ ಅದು ನೋಡಿ. ಎಷ್ಟು ಕ್ಲೀನ್ ಆಗೋಯ್ತು. 3 ಬೈಕ್ ಯಾರು ಸರ್ ತೋರಿಸ್ತಾರೆ ಅಟ್ ಅ ಟೈಮ್ ವಾಶ್ ಮಾಡಿ ಒಂದೇ ಮಷೀನಲ್ಲಿ? ಪ್ರೆಷರ್ ಹೆಂಗಿದೆ ನೋಡಿ, ಕ್ಲೀನ್ ಆಗೋಯ್ತಾ. ನೆಕ್ಸ್ಟ್ ಗಾಡಿಗೆ ನೋಡಿ, ಇಲ್ಲೊಂಚೂರು ಇತ್ತು, ಸಾರಿ ನೋಡಲಿಲ್ಲ ನೋಡಿ. ಕ್ಲೀನ್ ಆಗೋಯ್ತಾ, ಎಲ್ಲ ಇಳಿದೋಯ್ತಾ, ಆಗೋಯ್ತಾ ಸರ್? ಇನ್ಯಾರು ಬೇರೆ ಇದೆಯಾ? ನೆಕ್ಸ್ಟ್ ವೆಹಿಕಲ್, ನೆಕ್ಸ್ಟ್ ಬೈಕು ನೋಡಿ, ಮುಂದೆ ತಗೊಳ್ಳಿ ಫಾಸ್ಟಾಗಿ. ಆಯ್ತಾ ನೋಡಿ. ಇವಾಗ ನೋಡಿ, ಸೀಟು ಪುಷ್ ಮಾಡ್ಬಿಡೋದು ಸರ್. ನೋಡ್ತಾ ಇದ್ದೀರಲ್ಲ, ಮತ್ತೆ ತೋರಿಸ್ತೀನಿ. ಆ ಕಡೆ ಫೋಕಸ್ ಮಾಡಿ ತೋರಿಸಿ, ಅದೇ ಮಷೀನು ವಾಶ್ ಮಾಡ್ತಾ ಇರೋದು ಅದೇ ಮಷೀನಲ್ಲೇ. ಇನ್ನೊಂದ್ಸರಿ ಫೋಕಸ್ ಮಾಡಿ, ಇಲ್ಲಿ ತೋರಿಸಿ. ಇಲ್ಲಿ ಈ ಪಾರ್ಟ್ ಚೇಂಬರ್ ಎಷ್ಟು ದೊಡ್ಡದಾಗಿದೆ, ಏನು ಬ್ರಾಸ್ ಚೇಂಬರ್ ವಿತ್ ಪ್ರೆಷರ್ ಕಂಟ್ರೋಲ್ ಬರುತ್ತೆ. ಬನ್ನಿ ಹಿಂಗೆ ಕ್ಲೀನ್ ಮಾಡಿ. 3 ಸಲ ತೋರಿಸಿದ್ದೀನಿ ಸರ್. ಯಾಕೆ ಹೇಳಿ, ಬೇರೆ ಮೆಷಿನ್ ಅಂತ ಕನ್ಫ್ಯೂಸ್ ಆಗಬಾರ್ದು. ಹೈ ಕ್ವಾಲಿಟಿ ಮಷಿನ್ ತೋರಿಸಿರೋದು ನಾನು ಇವಾಗ.
ಯಾವ ಕಾಂಜಿ ಪಿಂಜಿ ಮಷಿನ್ ಅಲ್ಲ. 5 ಮೀಟರ್ ಹೋಸ್ ಪೈಪ್ ಕೊಡೋದು, 6 ಮೀಟರ್ ಹೋಸ್ ಪೈಪ್ ಅಲ್ಲ, 8 ಮೀಟರ್ ಹೋಸ್ ಪೈಪ್ ಕೊಡ್ತೀನಿ. ವಿತ್ ಮೀಟರ್ ಇರುತ್ತೆ ಮಷೀನಲ್ಲಿ. ಮೀಟರ್ ಇಲ್ದಿರೋ ಮಷಿನ್ ತೋರಿಸಲ್ಲ ನಾನು. ಅಲ್ಲಿ ಪ್ರೆಷರ್ ಗೇಜ್ ಇರುತ್ತೆ ನೋಡಿ. ಅದಾದ್ಮೇಲೆ ನೋಡಿ ಹಿಂಗೆಲ್ಲ ಕ್ಲೀನ್ ಮಾಡ್ಕೋಬೋದು. ನಿಮ್ಮ ಮನೆ ಮುಂದೆ ಇರೋ ಗಲೀಜು, ಅದು ಇದು, ಬಾಲ್ಕನಿ, ವರಂಡ, ಶೆಟ್ಟರು, ಶೆಡ್ಡು, ಕುರಿ ಶೆಡ್ಡು, ಕುರಿ ಹೈನುಗಾರಿಕೆ ಅಂದರೆ ಹಸು ಮೈ ತೊಳೆಯೋದು ಎಲ್ಲ ಮಾಡ್ಕೊಂಬಿಡ್ಬೋದು ನೋಡಿ. ಆರಾಮಾಗಿ ವಾಶ್ ಮಾಡ್ಕೊಂಬಿಡ್ಬೋದು ನೀವು ನೋಡಿ. ಇಲ್ಲದ್ರೆ ನೋಡಿದ್ರ ಏನು ಫಾಸ್ಟಾಗಿ, ಏನು ಕ್ಲೀನಾಗಿ ಕ್ಲೋಸ್. ಉಜ್ಜೋದು ತಿಕ್ಕೋದು ಕಾನ್ಸೆಪ್ಟ್ ಬೇಡವೇ ಬೇಡ ಸರ್. ಆಫ್ಟರ್ ವಾಶ್ ಎಲ್ಲ ಗಾಡಿ ನೋಡಿ ಶೈನ್ ಹೆಂಗಿದೆ, ಎಷ್ಟು ಕ್ಲೀನ್ ಆಗಿದೆ ಅಂತ ನೀವೇ ತೋರಿಸ್ಬೇಕು ನಮ್ಮ ವೀಕ್ಷಕರಿಗೆ. ನಿಮ್ಮ ಗಾಡಿನೂ ಹೇಗಿದೆ ಅಂತ ನೀವೇ ಹೇಳಬೇಕು. ಹೇಳಿ ಬೇಗ ಹೆಂಗಿದೆ ಅಂತ. ಗಾಡಿ ಮಾತ್ರ ಸಖತ್ತಾಗಿದೆ. ಸರ್ವಿಸ್ ಸೆಂಟರ್ಗೆ ಹೋದ್ರೆ ಯಾವ ತರ ಮಾಡ್ತಾರೆ ಅದಕ್ಕಿಂತ ಚೆನ್ನಾಗಿ ಮನೆಯಲ್ಲಿ ನೀವು ಆಲ್ಮೋಸ್ಟ್ 500 ರೂಪಾಯಿ ತಗೊಳ್ತಾರಲ್ವ ಸರ್ ಸರ್ವಿಸ್ ಸೆಂಟರ್ ಅಲ್ಲಿ. ಇಟ್ಕೊಂಡು ಟೂ ವೀಲರ್ಗೆ ಒಂದು 200 ರೂಪೀಸ್ ತಗೊಳ್ತಾರೆ ಅನ್ಕೊಳ್ಳಿ. ಅಲ್ಲ ಮನೇಲೇ ಮಾಡ್ಕೋಬಹುದು. ಹೌದು, ಆರಾಮಾಗಿ ಡೈಲಿ ತೊಳಿತೀರಾ, ವೀಕ್ಲಿ ತೊಳಿತೀರಾ, ಮಂತ್ಲಿ ತೊಳಿತೀರಾ, ಯಾವಾಗ ಬೇಕಾದ್ರೂ ತೊಳ್ಕೋಬಹುದು. ನಮ್ಮ ಮಷೀನ್ ಇದ್ರೆ ಪ್ರೈಸಿಂಗ್ ಸ್ಟಾರ್ಟ್ ಆಗೋದು 3899 ಸ್ಟಾರ್ಟ್ ಆಗಿ 9,500 ತನಕ ಡೊಮೆಸ್ಟಿಕ್ ಮಾಡೆಲ್ಸ್ ಅವೈಲೇಬಲ್ ಇದೆ ನಮ್ಮ ಹತ್ರ. ಸರ್ ಆಲ್ರೆಡಿ ನಾವು ಡೆಮೋ ಮುಗಿಸ್ಕೊಂಡ್ ಬಂದ್ವಿ. ಈ ಮಷೀನ್ ಅಲ್ಲಿ 1 2 ವೀಲರ್ ನ ವಾಶ್ ಮಾಡಿದ್ವಿ, ಮತ್ತೆ ಈ ಮಷೀನ್ ಅಲ್ಲಿ 3 2 ವೀಲರ್ ನ ಅಟ್ ಅ ಟೈಮ್ ವಾಶ್ ಮಾಡಿದ್ದು ನೋಡಿದ್ವಿ, ಹಾಗೂ ಪ್ರೆಷರ್ ಡಿಫ್ರೆನ್ಸ್ ಸಹ ನೋಡಿದ್ವಿ. ಬನ್ನಿ ಸರ್, ನಾನು ಇವಾಗ ಎಲ್ಲಾರ್ಗು ಈ ಮಷಿನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಮಷಿನ್ದು ಪ್ರೈಸ್ ಬಂದ್ಬಿಟ್ಟು ಕೇವಲ 3,899 ಮಾತ್ರ. 20 ಇಂದ 30 ನಿಮಿಷ ಆರಾಮಾಗಿ ವಾಶ್ ಮಾಡ್ಕೋಬಹುದು. ಹಾಗೆ 2 ವೀಲರ್ 1 ಕಾರ್ ಇರೋರ್ಗೆ ಆರಾಮಾಗಿ ಸೂಕ್ತವಾಗಿರೋ ಮಷಿನ್ ಆಗಿರುತ್ತೆ ಇದು. ಮ್ಯಾಮ್, ಇವಾಗ ಕಮರ್ಷಿಯಲ್ ವೆಹಿಕಲ್ ಲೈಕ್ ಟಿ ಬಸ್, ಟ್ರಕ್, ಅದಕ್ಕೆ ಈ ಮಷಿನ್ ಆಪ್ ಮಾಡ್ಬೋದಾ? ಇಲ್ಲ ಸರ್, ಆ ಮಷಿನ್ಸ್ಗೆಲ್ಲ ಬೇರೆ ಮಾಡೆಲ್ಲೇ ಇರುತ್ತೆ. ನಾನು ಆಗ್ಲೇ ಹೇಳ್ದಂಗೆ ಈ ಮಷಿನ್ ಅಲ್ಲಿ ಬೇಸಿಕ್ ಮಾಡೆಲ್ ಅಲ್ಲಿ 2 ವೀಲರ್ 1 ಕಾರ್ನ ಆರಾಮಾಗಿ ವಾಶ್ ಮಾಡ್ಕೋಬಹುದು ಸರ್. ಬೇರೆಯವರೆಲ್ಲ ಈ ಬೇಸಿಕ್ ಮಾಡೆಲ್ಗೆ 6 ಮೀಟರ್ ಹೋಸ್ ಪೈಪ್ ಕೊಡ್ತಾ ಇದಾರೆ, ಆದ್ರೆ ನಾವು 8 ಮೀಟರ್ ಹೋಸ್ ಪೈಪ್ ಕೊಡ್ತೀವಿ. ಸೊ ಪ್ರೆಷರ್ ಗೇಜು ಸಹ ಇರುತ್ತೆ. ಸೊ ನಾವ್ ಯಾವಾಗ ಗನ್ ಟ್ರಿಗರ್ ಮಾಡ್ತೀವಿ ಇಲ್ಲಿ ಪ್ರೆಷರ್ ಕೂಡ ವೇರಿ ಆಗ್ತಾ ಹೋಗುತ್ತೆ. ಸೊ ಯಾವುದೇ ರೀತಿ ನಮ್ಮ ಮಷಿನ್ಸ್ ಅಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ, ಕ್ವಾಲಿಟಿಲೂ ಸಹ ಯಾವುದೇ ರೀತಿ ಕಾಂಪ್ರಮೈಸ್ ಆಗೋದಿಲ್ಲ. ಸೊ ಈ ಮಷಿನ್ ಜೊತೆಗೆ ಎಲ್ಲಾ ಆಕ್ಸೆಸರೀಸು ಸಹ ಬಂದೇ ಬರುತ್ತೆ. ಇನ್ಲೆಟ್ ಪೈಪು, ಔಟ್ಲೆಟ್ ಪೈಪು, ಆಕ್ಸೆಸರೀಸು, ಸೋಪ್ ಡಿಸ್ಪೆನ್ಸರು, ಗನ್ನು ಎಲ್ಲಾನು ಬಂದೇ ಬರುತ್ತೆ. ಹಾಗೇನೆ ಮಷಿನ್ ಅಲ್ಲಿ ಒನ್ ಆಫ್ ದ ಮೇನ್ ಇಂಪಾರ್ಟೆಂಟ್ ಪಾರ್ಟ್ ಬಂದ್ಬಿಟ್ಟು ಈ ಫ್ಯಾನ್. ಮಷಿನ್ ನ ನಾವು ಎಷ್ಟೋ ತೋಡಿಸ್ತೀವಿ, ಹಾಗೆ ಅದು ಹೀಟ್ ಆಗಬಾರ್ದು ಅಂತ ಹೇಳಿ ಈ ಫ್ಯಾನ್ ನ ಸಹ ಈ ಮಷೀನ್ ಅಲ್ಲಿ ಎಷ್ಟು ದೊಡ್ಡದಾಗಿದೆ ಅಂತ ನೋಡ್ತಾ ಇದ್ದೀರಾ, ಎಷ್ಟು ಕ್ಲೀನ್ ಆಗಿ ಎಷ್ಟು ದೊಡ್ಡದಾಗಿದೆ ಅಂತ ನೀವು ನೋಡ್ತಾ ಇದ್ದೀರಾ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಮಷಿನ್ ಹೀಟ್ ಆಗಬಾರ್ದು ಅಂತ ಹೇಳಿ ಈ ಫ್ಯಾನ್ ಇರುತ್ತೆ. ಸೊ ಕ್ವಾಲಿಟಿಯಲ್ಲಿ ನೋ ಕಾಂಪ್ರಮೈಸ್ ಅಂತ ಹೇಳ್ತಿದ್ದೀರಾ? ಹೌದು ಸರ್, ಕ್ವಾಲಿಟಿಲೂ ನೋ ಕಾಂಪ್ರಮೈಸ್, ಹಾಗೂ ವ್ಯಾರಂಟಿ ಗ್ಯಾರಂಟಿಲೂ ನೋ ಕಾಂಪ್ರಮೈಸ್. ಇವಾಗ ಮಾರ್ಕೆಟ್ ಅಲ್ಲಿ ಇದಕ್ಕಿಂತ ಕಮ್ಮಿ ಪ್ರೈಸ್ ಅಲ್ಲಿ ಸೇಲ್ ಮಾಡ್ತಿದ್ದಾರೆ, ಅವ್ರಿಗೆ ಏನಂತ ಯಾವ ತರ ಹೇಳ್ತೀರಾ? ಸರ್ ಮಾಡ್ತಾರೆ, ಯಾಕಂದ್ರೆ ಅವರು ಕಚ್ಡಾ ಕ್ವಾಲಿಟಿನೂ ಮಾಡ್ತಾರೆ. ಆದ್ರೆ ನಾವು ನಮ್ಮ ಲಹರಿ ಇಂಡಸ್ಟ್ರಿಯಲ್ ಮಷಿನರೀಸ್ ಅಲ್ಲಿ ಯಾವುದೇ ರೀತಿಯ ಕ್ವಾಲಿಟಿಲಿ ಕಾಂಪ್ರಮೈಸ್ ಮಾಡ್ಕೋಬಾರ್ದು ಅಂತ ಹೇಳಿ ನಾವು ಒಳ್ಳೆ ಕ್ವಾಲಿಟಿ ಕೊಡ್ತಾ ಇದೀವಿ. ಅಂಡ್ 8 ಮೀಟರ್ಸ್ ಹೋಸ್ ಪೈಪ್ ಸಹ ಕೊಡ್ತಾ ಇದೀವಿ. ಅಂಡ್ ಕ್ವಾಲಿಟಿಯಲ್ಲಿ ಕಮ್ಮಿ ಪ್ರೈಸ್ ಅಲ್ಲಿ ಪ್ರೆಷರ್ ವಾಷರ್ ಬೇಕು ಅಂತಂದ್ರೆ ಇವನ್ ನೋಡ್ಬೋದು, ಇಂದು ಫ್ಯಾನ್ ಕೂಡ ಇದೆ ಮೇಡಮ್ ತೋರಿಸ್ದಂಗೆ. ಅಂಡ್ ಕ್ವಾಲಿಟಿ ಹೆವಿ ವೇಟ್ ಕೂಡ ಇದೆ ಅಂತ ಹೇಳ್ಬೋದು. ಆರಾಮಾಗಿ ನೀವು 20 ರಿಂದ 25 ನಿಮಿಷ ಆರಾಮಾಗಿ ಓಡಿಸ್ಬೋದು. ಅಂಡ್ 2 ಬೈಕು 1 ಕಾರ್ ಇದ್ರೆ ಆರಾಮಾಗಿ ಆಫ್ ಮಾಡ್ಬೋದು. ಆಲ್ರೆಡಿ ಹೇಳ್ದಂಗೆ ಕಮರ್ಷಿಯಲ್ ವೆಹಿಕಲ್ ಲೈಕ್ ಟಿ ಲಾರಿ ಬಸ್ ಇದ್ದವ್ರಿಗೆ ನೆಕ್ಸ್ಟ್ ಹೇಳ್ತಿದ್ರಲ್ವಾ, ನೆಕ್ಸ್ಟ್ ಮಷಿನ್ ಹೋಗೋಣ ಮ್ಯಾಮ್, ಯಾವ ತರ ಇದೆ ಅಂತ ಹೇಳಿ. ಸೊ ನೆಕ್ಸ್ಟ್ ಮಷಿನ್ ಬಂದ್ಬಿಟ್ಟು ಈ ಮಷಿನ್, ಇದು ಪ್ರೈಸ್ ಬಂದ್ಬಿಟ್ಟು ಕೇವಲ 5,500 ರೂಪಾಯಿ ಮಾತ್ರ. ಪ್ರೆಷರ್ ಕಂಟ್ರೋಲರು ಸಹ ಇರುತ್ತೆ. ಫಾರ್ ಎಕ್ಸಾಂಪಲ್ 1-2 ಹಸು ಇದೆ ಅಂತ ಅಂದವ್ರಿಗೆ ಇಲ್ಲಿ ಪ್ರೆಷರ್ ಕಂಟ್ರೋಲ್ ಮಾಡಿಕೊಂಡು ಆರಾಮಾಗಿ ಯೂಸ್ ಮಾಡ್ಕೊಬಹುದು. ಇದು ಪ್ರೈಸ್ ಕೇವಲ 5,500 ರೂಪಾಯಿ. ಮಷಿನ್ ಜೊತೆಗೆ ಎಲ್ಲಾ ಆಕ್ಸೆಸರೀಸ್ ಜೊತೆಗೆ ಒಂದು ಎಕ್ಸ್ಟೆನ್ಷನ್ ರಾಡ್ ಸಹ ಫ್ರೀ ಆಗಿ ಬಂದೇ ಬರುತ್ತೆ. ಇದರಲ್ಲಿ ನೀವು ಹಸು ದಂತ ಕೊಟ್ಟಿಗೆನೂ ತೊಳಿಬಹುದಾ? ಹೌದು ಸರ್. ಓಕೆ, ನೆಕ್ಸ್ಟ್ ಇರೋದು ಸೊ ಒನ್ ಆಫ್ ದ ಹೆವಿ ಮಷಿನ್ ಅಂತಾನೆ ಹೇಳ್ಬೋದು. ಇದು ಪ್ರೈಸ್ ಬಂದ್ಬಿಟ್ಟು ಕೇವಲ 6,000 ರೂಪಾಯಿ. 1-2-3 2 ವೀಲರ್ ಇದ್ರೆ ವಾಶ್ ಮಾಡ್ಕೊಬಹುದು, 1-2 ಕಾರ್ ಇದ್ರೂ ಆರಾಮಾಗಿ ವಾಶ್ ಮಾಡ್ಕೊಬಹುದು, ದನದ ಕೊಟ್ಟಿಗೆ ಇದ್ರೂ ಸಹ ಆರಾಮಾಗಿ ವಾಶ್ ಮಾಡ್ಕೋಬಹುದು, ಯುಟಿಲಿಟಿನೂ ಸಹ ವಾಶ್ ಮಾಡ್ಕೋಬಹುದು. ಯುಟಿಲಿಟಿ ಅಂತ ಹೇಳಿದ್ರೆ ಇವಾಗ ಲೈಕ್ ಹೋಟೆಲ್ಗೆ ಎಲ್ಲ ಯೂಸ್ ಮಾಡ್ಕೋಬಹುದು, ಅಥವಾ ಪಾಚಿ ಕಟ್ಟಿರುತ್ತೆ ಮನೆ ಮುಂದೆ ಅಥವಾ ಟೆರೆಸ್ ಮೇಲೆ ಪಾಚಿ ಕಟ್ಟಿರುತ್ತೆ ಅದನ್ನೆಲ್ಲ? ಹೌದು ಸರ್, ಆರಾಮಾಗಿ ಯೂಸ್ ಮಾಡ್ಕೋಬಹುದು. ಹಾಗೆ ನೆಕ್ಸ್ಟ್ ಇರೋದು ನೆಕ್ಸ್ಟ್ ಮಾಡೆಲ್ ಸರ್ 6,500. ಒನ್ ಆಫ್ ದ ಹೆವಿ ಮಷಿನ್ ಅಂಡ್ ಬೆಸ್ಟ್ ಮಷಿನ್ ಅಂತಾನೂ ಹೇಳ್ಬೋದು. ಈ ಮಷಿನ್ ಜೊತೆಗೆ ಎಲ್ಲಾ ಆಕ್ಸೆಸರೀಸು ಸಹ ಬಂದೇ ಬರುತ್ತೆ. ನಾನು ಆಗ್ಲೇ ಹೇಳ್ದಂಗೆ ಈ ಮಷಿನ್ಗೂ ಕಂಪೇರ್ ಮಾಡ್ಬೋದು. ಸೇಮ್ 1-2-3 2 ವೀಲರ್ ಇದ್ರು ವಾಶ್ ಮಾಡ್ಕೊಬಹುದು, 1-2 ಕಾರ್ ಇದ್ರು ಆರಾಮಾಗಿ ವಾಶ್ ಮಾಡ್ಕೋಬಹುದು, ಹಾಗೆ ಬೇರೆ ಕೆಲಸನೂ ಸಹ ಮಾಡ್ಕೋಬಹುದು. ಎರಡು ಪ್ರೆಷರ್ ಸೇಮ್ ಬರುತ್ತಾ ಮ್ಯಾಮ್? ಇಲ್ಲ ಸರ್, ಲೈಟ್ ಡಿಫರೆನ್ಸ್. ಇದು 2,400 ವ್ಯಾಟ್ಸ್, ಇದು 2,500 ವ್ಯಾಟ್ಸ್ ಸರ್. ಓಕೆ, ಹಾಗೆ ನೆಕ್ಸ್ಟ್ ಇರೋದು ಒನ್ ಆಫ್ ದಿ ಹೆವಿ ಡ್ಯೂಟಿ ಮಷಿನ್ ಅಂತಾನೆ ಹೇಳ್ಬೋದು. ಇದು ಪ್ರೈಸ್ ಬಂದ್ಬಿಟ್ಟು ಕೇವಲ 7,800 ರೂಪಾಯಿ ಮಾತ್ರ. 2,750 ವ್ಯಾಟ್ಸ್ ಇರೋ ಹೆವಿ ಡ್ಯೂಟಿ ಮೋಟರ್
ಮಷಿನ್ ಇದು. ಈ ಮಷಿನ್ ಜೊತೆಗೆ ಎಲ್ಲ ಆಕ್ಸೆಸರೀಸು ಸಹ ಬಂದೇ ಬರುತ್ತೆ. ಹಾಗೆ ಈ ಮಷಿನ್ ಅಲ್ಲಿ ಪ್ರೆಷರ್ ಕಂಟ್ರೋಲರು ಸಹ ಇರುತ್ತೆ. ಆರಾಮಾಗಿ ಸಣ್ಣ ಪುಟ್ಟ ಹೋಟೆಲ್ನು ಸಹ ವಾಶ್ ಮಾಡ್ಕೋಬಹುದು, ದನದ ಕೊಟ್ಟಿಗೆನೂ ಸಹ ವಾಶ್ ಮಾಡ್ಕೋಬಹುದು. ನೆಕ್ಸ್ಟ್ ಈ ಮಷಿನ್ ಸರ್, ನಾನು ಆಗ್ಲೇ ಹೇಳ್ದಂಗೆ ಈ ಮಷಿನ್ದು ಡೆಮೋ ನೋಡಿದೀರಾ, 3 2 ವೀಲರ್ ಅಟ್ ಎ ಟೈಮ್ ಹೇಗೆ ವಾಶ್ ಆಗುತ್ತೆ ಅಂತನೂ ನೀವು ನೋಡಿದೀರಾ. ಇದು ಪ್ರೈಸ್ ಬಂದ್ಬಿಟ್ಟು ಕೇವಲ 8,600 ರೂಪಾಯಿ ಮಾತ್ರ. ಈ ಮಷಿನ್ ಅಲ್ಲೂ ಪ್ರೆಷರ್ ಕಂಟ್ರೋಲರ್ ಇದೆ. ಈ ಮಷಿನ್ ಜೊತೆಗೆ ಎಲ್ಲ ಆಕ್ಸೆಸರೀಸು ಸಹ ಬಂದೇ ಬರುತ್ತೆ. ಡೆಮೋದಲ್ಲಿ ನೋಡಿರ್ಬೋದು ನೀವು, ಎಲ್ಲ ಎಕ್ಸ್ಪ್ಲನೇಷನ್ ಮಾಡಿದೀವಿ ಯಾವ ಥರ ಏನಾಗುತ್ತೆ ಅಂತ, ಪ್ರೆಷರ್ ಕಂಟ್ರೋಲ್ ಯಾವ ಥರ ಬರುತ್ತೆ ಆ್ಯಂಡ್ ಪ್ರೆಷರ್ ಕಂಟ್ರೋಲ್ ಮೀಟರ್ ಏನು ಬರುತ್ತೆ. ಆ್ಯಂಡ್ ಮೇಡಮ್ ಹೇಳ್ದಂಗೆ 3 ಬೈಕು 3 ಕಾರು ಆರಾಮಾಗಿ ವಾಶ್ ಮಾಡ್ಕೋಬಹುದು. ಇದು ಸೆಮಿ ಕಮರ್ಷಿಯಲ್ ಅಲ್ವಮ್ಮ? ಹಾ ಸರ್, ಆಲ್ಮೋಸ್ಟ್. ಓಕೆ, ಆಲ್ರೆಡಿ ಹೋಟೆಲು ಪಾಚಿ ಕಟ್ಟಿರೋದು, ಇದನ್ನ ಆರಾಮಾಗಿ ವಾಟ್ ಮಾಡ್ಬೋದು. ಹೌದು sir. ಇವನ್ ಡೆಮೋನು ನೋಡ್ಕೊಂಡಿದ್ದಾರೆ. ಹೌದು. ಎಷ್ಟು ಅವರ್ ಓಡುತ್ತೆ ಮ್ಯಾಮ್ ಇದು? ಸರ್ ಆರಾಮಾಗಿ 3/4 ಅವರ್ ನೀವು ಯೂಸ್ ಮಾಡ್ಕೋಬಹುದು ಅಂಡ್ ಬೇಗ ಕೆಲಸನೂ ಸಹ ಆಗುತ್ತೆ. ಮ್ಯಾಮ್ ಇದೆಲ್ಲ ಪ್ರೆಷರ್ ವಾಷರ್ ತೋರಿಸಿದ್ರಿ, ಇದೇನು ಯುನೀಕ್ ಆಗಿದೆ? ಸರ್ ಸೆಮಿ ಕಮರ್ಷಿಯಲ್ ಮಾಡೆಲ್ ಅಲ್ಲೇ ಒನ್ ಆಫ್ ದ ಹೆವಿ ಡ್ಯೂಟಿ ಮೋಟರ್ ವೈಂಡಿಂಗ್ ಕೆಪಾಸಿಟಿ ಇರುವಂತ ಮಷಿನ್ ಸರ್. ಇದು ಪ್ರೈಸ್ ಬಂದ್ಬಿಟ್ಟು ಕೇವಲ 9,500 ರೂಪಾಯಿ ಮಾತ್ರ. 3000 ವ್ಯಾಟ್ಸ್ ಹೆವಿ ಡ್ಯೂಟಿ ಮೋಟಾರ್ ಕೆಪಾಸಿಟಿ ಇರುವಂತ ಮಷಿನ್. ಈ ಮಷಿನ್ ಅಲ್ಲಿ ಪ್ರೆಷರ್ ಕಂಟ್ರೋಲರು ಸಹ ಇರುತ್ತೆ. ಈ ಮಷಿನ್ ಅಲ್ಲಿ 10 ಮೀಟರ್ ಹೋಸ್ ಪೈಪ್ ಸಹ ಬಂದೇ ಬರುತ್ತೆ. ಬೇರೆ ಮಷಿನ್ ಅರ್ಧ ಅವರ್ ಅಲ್ಲಿ ಮಾಡೋ ಕೆಲಸನ ಈ ಮಷಿನ್ ಅರ್ಧ ಟೈಮಲ್ಲಿ ಮಾಡಿ ಮುಗಿಸುತ್ತೆ. ಮ್ಯಾಮ್ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರಿ ಒಂದು ಆಫರ್ ಕೊಡ್ತೀನಿ ಅಂತ, ಈ ವಿಡಿಯೋದಲ್ಲಿ ಏನು ಆಫರ್ ಇದೆ ಮ್ಯಾಮ್? ಸರ್ ನಾನು ಆಗ್ಲೇ ಹೇಳಿದೆ ಒಂದು ಸೋಪ್ ಡಿಸ್ಪೆನ್ಸರ್ ಹಾಗೂ ಲಿಕ್ವಿಡ್ ನ ಫ್ರೀ ಆಗಿ ಕೊಡ್ತೀನಿ ಅಂತ. ಅದ್ರ ಜೊತೆಗೆ 999 ರೂಪಾಯಿ ಪೇ ಮಾಡಿದ್ರೆ 1 ಲೀಟರ್ ಪ್ರೊಫೆಷನಲ್ ಫೋಮ್ ಕ್ಯಾನ್ ಹಾಗೂ ಇಲ್ಲಿ ಕಾಣಿಸ್ತಾ ಇರೋ ಬಾಟಲ್ ಸಹ ಫ್ರೀ ಆಗಿ ಸಿಗುತ್ತೆ. ಇದು ನಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಅಲ್ವಾ ಮ್ಯಾಮ್? ಹೌದು ಸರ್. ಓಕೆ, ಆ್ಯಂಡ್ ಅಡ್ರೆಸ್ ಎಲ್ಲಿ ಬರಬೇಕು ಹೇಳಿ? ಸರ್ ನಮ್ಮ ಅಡ್ರೆಸ್ ಬಂದ್ಬಿಟ್ಟು ನಾಗರಬಾವಿ ಬೆಂಗಳೂರು, ಬಂಡೆಮಾರವ ಬಸ್ ಸ್ಟಾಪ್ ಬ್ಯಾಕ್ ಸೈಡ್ ರೋಡೆ, ಇಲ್ಲ ಅಂದ್ರೆ ನಾಗರಬಾವಿ ಸರ್ಕಲ್ ಇಂದ 3 minutes. ಇಷ್ಟೆಲ್ಲ ಹೇಳಿದ್ರಿ ಮ್ಯಾಮ್, ಅಡ್ರೆಸ್ ಹೇಳಿದಿರಾ. ಆ್ಯಂಡ್ ವಾರಂಟಿ ಗ್ಯಾರಂಟಿ ಯಾವ ಥರ ಇದೆ? ಸರ್ ನಮ್ಮಲ್ಲಿ ಯಾವಾಗ್ಲೂ 1 year ಗ್ಯಾರಂಟಿ ಆನ್ ಮೋಟರ್ ವೈಂಡಿಂಗ್, ಓನ್ಲಿ ಆನ್ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ಸ್ ಆಗಿರುತ್ತೆ, ಹಾಗೂ 11 ವರ್ಷ ಫ್ರೀ ಸರ್ವಿಸ್ ಇರುತ್ತೆ ಅಂಡ್ ಸ್ಪೇರ್ ಪಾರ್ಟ್ಸಿಗೆ ಮಾತ್ರ ಚಾರ್ಜ್ ಮಾಡ್ತೀವಿ. ಕ್ಯಾಶ್ ಆನ್ ಡೆಲಿವರಿ ಏನಾದರೂ, ಆನ್ಲೈನ್ ಡೆಲಿವರಿ ಏನಾದರೂ? ಇಲ್ಲ ಸರ್, ಯಾವುದೇ ರೀತಿ ಕ್ಯಾಶ್ ಆನ್ ಡೆಲಿವರಿ ಇಲ್ಲ. ಇಲ್ಲೇ ಬಂದು ಡೆಮೋ ನೋಡಿ ಪರ್ಚೇಸ್ ಮಾಡಬೇಕು ಅನ್ನೋದು ನಮ್ಮ ರಿಕ್ವೆಸ್ಟ್ ಆಗಿರುತ್ತೆ ಸರ್. ಓಕೆ, ಅಡ್ರೆಸ್ ಹೇಳಿದಿರಾ. ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕೆಳಗಡೆ ನಂಬರ್ ಇರುತ್ತೆ, ನೀವು ಕಾಲ್ ಮಾಡ್ಬೋದು. ಎಲ್ಲ ಇನ್ಫಾರ್ಮೇಷನ್ ಪಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.